ರಾಜ್ಯ ರಾಜಕೀಯದಲ್ಲಿ ಈಗ ಹಿಂದೂ ಜಪ ಶುರುವಾಗಿದೆ. ಸಾಫ್ಟ್ ಹಿಂದುತ್ವ ಮಾಡೋ ಮೂಲಕ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಇತ್ತೀಚೆಗೆ ಹಿಂದೂ ಜಪ ಬಹಳ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅಥವಾ ಎಲ್ಲೊಂದ್ ಕಡೆ ಪೊಲಿಟಿಕಲ್ ಗೇಮ್ ಆಡೋದಕ್ಕೆ ಮುಂದಾದ್ರ ಡಿಸಿಎಂ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ದೆಹಲಿಗೆ ಹೋಗಿ ಬಂದ್ರು. ಹೋಗಿ ಬಂದ ಬಳಿಕ ಡಿಕೆ ಶಿವಕುಮಾರ್ ಬದಲಾದಂತೆ ಕಾಣಿಸ್ತಾ ಇದೆ. ಬದಲಾದ ವರ್ತನೆ, ಬದಲಾದಂತ ಬಾಡಿ ಲ್ಯಾಂಗ್ವೇಜ್, ಬದಲಾದಂತ ಮಾತುಗಳು ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇದರ ಹಿಂದೆ ಇರುವಂತ ರಣತಂತ್ರ ಏನು ಅನ್ನುವಂತ ಪ್ರಶ್ನೆ. ಅವರು ಇತ್ತೀಚೆಗೆ ಮಾತಾಡಿರುವಂತ ರೀತಿ, ಹಿಂದೂ ಪರ ನಿಲುವು, ಜೊತೆಗೆ ಬಿಜೆಪಿ ಜೊತೆಗಿನ ಈ ಮೃದು ಧೋರಣೆ, ಇದೆಲ್ಲವೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಸೂಚ್ಯವಾಗಿ ಡಿಕೆಗೆ ಸೂಚನೆಯನ್ನ ಕೊಟ್ಟಿದ್ಯಾ? ಏನಾದ್ರೂ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಅಂತ ಡಿಕೆಗೆ ಏನಾದ್ರೂ ಹೈಕಮಾಂಡ್ ಹೇಳಿದ್ಯಾ ಅನ್ನುವಂತ ಪ್ರಶ್ನೆ. ಹೀಗಾಗಿ ತಮ್ಮ ರಾಜಕೀಯ ಜೀವನವನ್ನ ಹಾಗಾದ್ರೆ ನೋಡ್ಕೊಳ್ತಾ ಇದ್ದಾರಾ? ಹೈಕಮಾಂಡ್ಗೂ ಕೂಡ ನೇರವಾಗಿ ಸಂದೇಶವನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನೋ ಪ್ರಶ್ನೆ. ಹಿಂದೂ ಹೇಳಿಕೆಯ ಹಿಂದೆ ನಾನಾ ಲೆಕ್ಕಾಚಾರಗಳು ಹಾಗಾದ್ರೆ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅಹಿಂದ ಅಸ್ತ್ರಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರ ಅನ್ನುವಂತ ಪ್ರಶ್ನೆಗಳು ಎಲ್ಲವೂ ಕೂಡ ಈಗ ಕಾಡ್ತಾ ಇರೋದು. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, by birth I'm a congressman. My stand is, I'm a Hindu and I believe in every culture of the society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಈಗಾಗಲೇ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಅದರ ಜೊತೆಗೆ ಈಗ ಡಿಕೆ ಶಿವಕುಮಾರ್ ಹಿಂದುತ್ವ ಧೋರಣೆ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಅಚಾನಕ್ ಆಗಿ ಕೇಳಿ ಬರ್ತಾ ಇರುವಂತ ಸ್ಟೇಟ್ಮೆಂಟ್ ಬಹಳ ಶಾಕಿಂಗ್ ಕೂಡ ಅನ್ನಿಸ್ತಾ ಇದೆ. ಈ ಮೃದು ಧೋರಣೆಗಳು, ಮೃದು ಹೇಳಿಕೆಗಳು ಏನಿದೆ, ಸಾಫ್ಟ್ ಕಾರ್ನರ್ ಆಗ್ತಾ ಇರುವಂತ ವಿಚಾರಗಳು, ಇದು ಎಲ್ಲ ಒಂದ್ ಕಡೆ ಬಹಳ ಕನ್ಫ್ಯೂಸಿಂಗ್ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ನಾ ಹೇಳ್ತಾ ಇದ್ದೆ, ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅವರ ನಡೆ ನಿಗೂಢ ಆಗ್ತಾ ಇರೋದಂತೂ ನಿಜ. ಯಾಕಂದರೆ ನಿತ್ಯವೂ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ಗಳು ಅವರ ವಿಚಾರದಲ್ಲಿ ಆಗ್ತಿದೆ. ಇಷ್ಟು ದಿನ ಹಿಂದುತ್ವ ವಿಚಾರವಾಗಿ ನೇರವಾಗಿ ಎಲ್ಲೂ ಕೂಡ ಮಾತನಾಡದೇ ಇದ್ದರೂ ಕೂಡ ಒಂದು ರೀತಿಯಾಗಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಒಪ್ಪಿಕೊಂಡಂತೆ ಮಾತನಾಡ್ತಿದ್ರು. ಆದರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಒಂದಿಷ್ಟು ನಡೆಯಲ್ಲೇ ಬದಲಾವಣೆ, ಮಾತಿನಲ್ಲಿ ಬದಲಾವಣೆ ಎಲ್ಲವೂ ಕೂಡ ಮಾಡಿಕೊಂಡಿದ್ದಾರೆ. ಅವರ ಸುದ್ದಿಗೋಷ್ಠಿಯನ್ನು ಕೂಡ ನೋಡ್ತಾ ಹೋದರೆ ಪಕ್ಷ ನನ್ನನ್ನು ಸರಿಯಾಗಿ, ಅಂದರೆ ಹಿಂದೆ ಒಂದಿಷ್ಟು ಸ್ಥಾನಮಾನಗಳನ್ನು ಕೊಟ್ಟಿದೆ, ಮುಂದೆಯೂ ಕೊಡಬೇಕು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದರು. ಆದರೆ ಇದು ಯಾವುದೂ ಕೂಡ ಹೈಕಮಾಂಡ್ ಮುಂದೆ ನಡೆದಿಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಅಂದರೆ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಹೇಳಿದಂತೆ, ಅಂದರೆ ಸೂಚ್ಯವಾಗಿ ಹೇಳಿದಂತೆ ಕಾಣಿಸ್ತಿದೆ. ಹಾಗಾಗಿಯೇ ಬಂದ ತಕ್ಷಣ ಸುದೀರ್ಘ ಸುದ್ದಿಗೋಷ್ಠಿ ನಡೆಸಿದ್ರು. ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ತಮ್ಮ ವೈಬ್ರೇಷನ್ನು, ತಮ್ಮ ಸ್ಟ್ರೆಂತ್ ಬಗ್ಗೆ ಮಾತನಾಡಿಕೊಂಡಿದ್ದಂತಹದ್ದು. ಇದರ ಜೊತೆಗೆ ಯಾವಾಗ ಸಿದ್ದರಾಮಯ್ಯ ಅನಿವಾರ್ಯ ಪಕ್ಷಕ್ಕೆ ಅನ್ನುವಂತಹದ್ದು ತಿಳಿತೋ ಆಗ ಒಂದಿಷ್ಟು ವಿಚಾರಗಳು ಹೊರಗೆ ಬರೋಕ್ಕೆ ಶುರುವಾಯಿತು. ಅಂದರೆ ವೇದಿಕೆ ಹಂಚಿಕೊಳ್ಳೋದು, ಅಂದರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳೋ ವಿಚಾರ ಆಗಿರ್ಬೋದು, ಸಾಫ್ಟ್ ಹಿಂದುತ್ವ ಆಗಿರಬಹುದು, ಎಲ್ಲವೂ ಕೂಡ ಬಹಿರಂಗ ಆಗೋದಕ್ಕೆ ಶುರುವಾಯಿತು. ಅದರ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರುಗಳು ಮಾತನಾಡ್ತಾ ಇರುವಂಥದ್ದು ಕ್ಷಿಪ್ರಗತಿಯಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಆಗುತ್ತೆ ಅನ್ನುವಂತಹದ್ದು. ಅಷ್ಟೇ ಅಲ್ಲ, ಆರೋಶೋ ಕೇಳಿದಂತೆ ಏಕನಾಥ್ ಶಿಂದೆ ಕರ್ನಾಟಕದಲ್ಲೂ ಇದ್ದಾರೆ ಅನ್ನುವಂತಹ ಮಾತನ್ನ ಮೆನ್ಷನ್ ಮಾಡಿ ನೋಡ್ತಾ ಇರೋದು. ಏನೋ ನಡೀತಿದೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಈ ಒಂದು ದಲಿತ ನಾಯಕರು ಇಷ್ಟು ದಿನ ಅಹಿಂದ ಅಸ್ತ್ರ ಅನ್ನುವಂತಹದ್ದನ್ನೇ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಏನು ಹಿಂದೂ ಅನ್ನುವಂತಹ ಅಸ್ತ್ರವನ್ನ, ಸಾಫ್ಟ್ ಹಿಂದೂ ಅನ್ನುವಂತಹ ಅಸ್ತ್ರವನ್ನೇನಾದ್ರೂ ಡಿಕೆ ಶಿವಕುಮಾರ್ ಬಿಟ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.